ನ್ಯೂಸ್ 18 ಕನ್ನಡದ ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಚಂದ್ರಕಾಂತ್ ಸುಗಂಧಿ. ಬೆಳಗಾವಿ ಗಡಿ ಭಾಗದಲ್ಲಿ ನಡೆದಿದೆ ಎನ್ನಲಾದ ಅದು ದರೋಡೆ ಪ್ರಕರಣ ಈಗ ಕರ್ನಾಟಕ ಮಹಾರಾಷ್ಟ್ರ ಪೊಲೀಸರಿಗೆ ದೊಡ್ಡ ಸವಾಲಾಗಿದೆ. ಇಲ್ಲಿ ದರೋಡೆ ಆಗಿದ್ದು ಬರೋಬ್ಬರಿ 400 ಕೋಟಿ ಅಂತೇಳಿ ಈಗ ಹೇಳಲಾಗ್ತಕ್ಕಂಥದ್ದು. ಬರೀ ಅಂತೆ ಮೇಲೆ ಇಷ್ಟು ದಿನ ಏನು ಈಗ ಪ್ರಕರಣ ಇತ್ತು. ಆದರೆ ಈಗ ಮಹಾರಾಷ್ಟ್ರ ಸರ್ಕಾರ ಈ ಒಂದು ಪ್ರಕರಣ ಬೇಯಿಸೋಕ್ಕೆ SIT ತನಿಖೆ ಆರಂಭಿಸಿದೆ. ತನಿಖೆ ಯಾವ ರೀತಿ ನಡೀತಿದೆ ಅಂತ ಹೇಳ್ತೀನಿ. ಅದಕ್ಕೂ ಮೊದಲು ನ್ಯೂಸ್ 18 ಕನ್ನಡದ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕನ್ ಒತ್ತೋದನ್ನು ಮರಿಬೇಡಿ. ಹಾಗೆಯೇ ನ್ಯೂಸ್ 18 ಕನ್ನಡದ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡಿ. ಬೆಳಗಾವಿಯ ಚೋರ್ಲಾ ಗಡಿ ಭಾಗದಲ್ಲಿ 400 ಕೋಟಿ ರೂಪಾಯಿ ಕೊಂಡೊಯ್ದಿದ್ದಂಥ 2 ಕಂಟೈನರ್ಗಳು ಮಿಸ್ ಆಗಿರ್ತಕ್ಕಂಥ ಪ್ರಕರಣ ಈಗ ಕರ್ನಾಟಕ, ಮಹಾರಾಷ್ಟ್ರ, ಗೋವಾ 3 ರಾಜ್ಯದ ಪೊಲೀಸರಿಗೆ ದೊಡ್ಡ ತಲೆಬಿಸಿಯನ್ನು ಮಾಡಿರ್ತಕ್ಕಂಥದ್ದು. ಪ್ರಕರಣದಲ್ಲಿ ತಿರುಪತಿಯ ಬಾಲಾಜಿಯಿಂದ ಹಿಡಿದು ಅಹಮದಾಬಾದ್ನ ರಾಜಕಾರಣಿವರೆಗೂ ಕೂಡ ನಂಟಿದೆ ಅಂತಕ್ಕಂಥ ಆರೋಪಗಳು, ಆಡಿಯೋಗಳು ಈಗ ಸದ್ಯ ವೈರಲ್ ಆಗ್ತಕ್ಕಂಥದ್ದು. ಈ ಒಂದು ಪ್ರಕರಣ ಇಡೀ ದೇಶಾದ್ಯಂತ ದೊಡ್ಡ ಸಂಚಲನಕ್ಕೆ ಕಾರಣವಾಗಿದೆ. ಏನು ಕಳೆದ ಅಕ್ಟೋಬರ್ 16ರಂದು ಏನು 400 ಕೋಟಿ ರೂಪಾಯಿ ಏನು ತುಂಬಿದಂಥ ದೊಡ್ಡ ಕಂಟೈನರ್ಗಳು ಬೆಳಗಾವಿಯ ಚೋರ್ಲಾ ಬಳಿ ಬರುತ್ತೆ. ಚೋರ್ಲಾ ಬಳಿ ಯಾವುದೇ ನೆಟ್ವರ್ಕ್ ಮತ್ತು ಏನು ಸಮಸ್ಯೆ ಇರುವಂತಹ ಜಾಗದಲ್ಲಿ ಈ ಒಂದು ಕಂಟೈನರ್ಗಳು ಮಿಸ್ ಆಗುತ್ತೆ. ಮಿಸ್ ಆದ ಬಳಿಕ 2-3 ತಿಂಗಳ ಬಳಿಕ ಸಂದೀಪ್ ಪಾಟೀಲ್ ಎನ್ನುವರು ಏನು ನಾಸಿಕ್ನ ಗ್ರಾಮೀಣ ಪೊಲೀಸ್ ಠಾಣೆಗೆ ಒಂದು ದೂರನ್ನು ಕೊಡ್ತಾರೆ. ದೂರು ಕೊಟ್ಟ ಬಳಿಕ ಈ ಒಂದು ಪ್ರಕರಣ ರೋಚಕತೆಯನ್ನು ಪಡೆದಿರ್ತಕ್ಕಂಥದ್ದು. ಪ್ರಕರಣ ದಿನಕ್ಕೆ ಒಂದು ತೀವ್ರ ಸ್ವರೂಪವನ್ನು ಪಡಿತಾ ಇದೆ. ಕರ್ನಾಟಕದಲ್ಲೂ ಕೂಡ ರಾಜಕಾರಣಿಗಳ ನಡುವಿನ ವಾಕ್ಸಮರಕ್ಕೆ ಈ ಒಂದು ಪ್ರಕರಣ ಕಾರಣವಾಗಿರ್ತಕ್ಕಂಥದ್ದು. ಅದೇ ಸಂದೀಪ್ ಪಾಟೀಲ್ ದೂರುದಾರ ಏನಿದ್ದಾನೆ, ಈತನನ್ನ ಕೆಲ ವ್ಯಕ್ತಿಗಳು ಕಿಡ್ನ್ಯಾಪ್ ಮಾಡಿ ಆತನ ಮೇಲೆ ಹಲ್ಲೆಯನ್ನು ಮಾಡ್ತಾರೆ. ಬಳಿಕ ಆತನನ್ನು ಒತ್ತೆಯಾಳಾಗಿಟ್ಕೊಂಡು ಜೀವ ಬೆದರಿಕೆಯನ್ನು ಹಾಕ್ತಾರೆ. ಇದೆಲ್ಲ ಪ್ರಕರಣ ಮುಗಿದ ಬಳಿಕ ಆತನನ್ನು ಬಿಟ್ಟ ಬಳಿಕ ಆತ ಹೊರಬಂದು ಇನ್ನು ನಾಸಿಕ್ ಗ್ರಾಮೀಣ ಪೊಲೀಸ್ ಠಾಣೆಗೆ ದೂರನ್ನು ಕೊಡ್ತಾನೆ. ಹೀಗೆ ಏನು ಕರ್ನಾಟಕದ ಚೋರ್ಲಾ ಘಾಟ್ ಬಳಿ ಸುಮಾರು 400 ಕೋಟಿ ರೂಪಾಯಿ ಕೊಂಡೊಯ್ದಿದ್ದಂತಹ ಒಂದು ಕಂಟೈನರ್ಗಳು ಮಿಸ್ ಆಗಿರ್ತಕ್ಕಂಥದ್ದು. ಮಿಸ್ ವಿಚಾರದಲ್ಲಿ ನನ್ನನ್ನು ಅನಗತ್ಯವಾಗಿ ಸಿಲುಕಿಸಲಾಗುತ್ತೆ, ಇದರಲ್ಲಿ ದೊಡ್ಡ ದೊಡ್ಡ ಉದ್ಯಮಿಗಳ ಕೈವಾಡ ಇದೆ ಅಂತ ಹೇಳಿ ಆತ ಆರೋಪ ಮಾಡ್ತಾನೆ. ಬಳಿಕ ಈ ದುಡ್ಡು ಯಾರ್ದು, ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದ್ರು ಮತ್ತು ಈಗ ದುಡ್ಡಿನ ಸ್ಥಿತಿ ಏನು, ಇದು ಏನು ಅಸಲಿ ನೋಟ ಅಥವಾ ಏನು 2000 ರೂಪಾಯಿ ಮಳೆ ಹಳೆಯ ನೋಟ ಅನ್ನೋದ್ರ ಬಗ್ಗೆ ಕೂಡ ಚರ್ಚೆಗಳು ನಡೀತಾ ಇವೆ. ಪ್ರಮುಖವಾಗಿ ಈ ಒಂದು ಠಾಣೆ ಮೂಲದ ಬಿಲ್ಡರ್ ಕಿಶೋರ್ಗೆ ಸೇರಿದ ಹಣ ಇದು ಅಂತೇಳಿ ಹೇಳಾಗ್ತಕ್ಕಂಥದ್ದು. ಈ ಒಂದು ಕಿಶೋರ್ ಮತ್ತು ವಿರಾಟ್ ಹಾಗೇನೆ ಗಾಂಧಿ ಅನ್ನೋರು ಎಲ್ಲರೂ ಕೂಡ 3 ಜನ ಬಿಸ್ನೆಸ್ ಪಾರ್ಟ್ನರ್ಸ್ ಅಂತ ಹೇಳಲಾಗುತ್ತೆ. ಆದರೆ ಇದನ್ನು ಸಂದೀಪ್ ಪಾಟೀಲ್ ಮೇಲೆ ಆರೋಪ ಹೊರಿಸುವಂಥ ಕೆಲಸವನ್ನು ವಿರಾಟ್ ಮತ್ತು ಗಾಂಧಿ ಮಾಡಿದ್ರು ಅಂತಕ್ಕಂಥದ್ದು ಸಂದೀಪ್ ಪಾಟೀಲ್ ಅವರ ಆಡಿಯೋದಲ್ಲಿ ಕೇಳಿಬರುವಂಥ ವಿಚಾರ. ಇವರು 3 ಜನ ಒಟ್ಟಿಗೆ ಬಿಸ್ನೆಸ್ ಮಾಡ್ತಿದ್ರು. ಆದರೆ ಈ ದರೋಡೆದಲ್ಲಿ ನನ್ನನ್ನು ಸಿಲುಕಿಸಿ ನನ್ನ ಫೋಟೋವನ್ನು ಬಳಸಿ ಕಿಶೋರ್ ಅವರಿಗೆ ಫೋನ್ ಮಾಡಿ ನಿಮ್ಮ 400 ಕೋಟಿ ರೂಪಾಯಿ ಕಂಟೈನರನ್ನು ನಾನು ಕಿಡ್ನಾಪ್ ಮಾಡಿದ್ದೇನೆ ಮತ್ತು ನಾನು ಅಪಹರಣ ಮಾಡಿದ್ದೇನೆ, ಇದನ್ನು ಬಿಡೋಕ್ಕೆ 100 ಕೋಟಿ ರೂಪಾಯಿ ನಾನು ಕೊಡಬೇಕು ಅಂತ ಹೇಳಿ ಹೇಳುವಂಥ ಆಡಿಯೋಗಳು ಇರ್ತಕ್ಕಂಥದ್ದು. ಮತ್ತು ಸಂದೀಪ್ ಪಾಟೀಲ್ ದೂರುದಾರರು ಹೇಳಿದ್ದಾನೆ. ಈ ಎಲ್ಲ ವಿಚಾರವನ್ನು ಮುಂದಿಟ್ಟುಕೊಂಡು ಮಹಾರಾಷ್ಟ್ರ ಸರ್ಕಾರ SITಯನ್ನು ನೇಮಕ ಮಾಡಿದೆ ಮತ್ತು ಮಹಾರಾಷ್ಟ್ರ ಪೊಲೀಸರು ಕರ್ನಾಟಕ ಪೊಲೀಸರಿಗೆ ಒಂದು ಪತ್ರವನ್ನು ಬರೀತಾರೆ. ನಿಮ್ಮ ಗಡಿ ಭಾಗದಲ್ಲಿ ಈ ರೀತಿಯಾಗಿದೆ, ನಿಮ್ಗೆ ಏನಾದರೂ ಮಾಹಿತಿ ಇದೆಯಾ ಅಂತೇಳಿ ತಕ್ಷಣ ಅಲರ್ಟ್ ಆದಂಥ ಬೆಳಗಾವಿ ಪೊಲೀಸರು PSI ಮತ್ತೊಬ್ಬ CPIಯನ್ನು ಸದ್ಯ ಏನು ಮಹಾರಾಷ್ಟ್ರಕ್ಕೆ ಕಳಿಸಿರ್ತಕ್ಕಂಥದ್ದು. ಮಹಾರಾಷ್ಟ್ರದಲ್ಲಿ SIT ತನಿಖೆ ನಡೆಯೋ ಕಾರಣಕ್ಕಾಗಿ ಈ ಆರೋಪಿಗಳ ವಿಚಾರಣೆ ಕರ್ನಾಟಕ ಪೊಲೀಸರಿಗೆ ಸಾಧ್ಯ ಆಗಿಲ್ಲ. ಈಗ ಕರ್ನಾಟಕದಲ್ಲಿ ಇದು ಗೊಂದಲಮಯದ ವಾತಾವರಣ ಸೃಷ್ಟಿಯಾಗಿರ್ತಕ್ಕಂಥದ್ದು. ಕರ್ನಾಟಕದಲ್ಲಿ ಕಾಂಗ್ರೆಸ್ ಮತ್ತು BJP ನಾಯಕರ ನಡುವಿನ ರಾಜಕೀಯ ಎರಚಾಟಕ್ಕೆ ಇದು ಪ್ರಕರಣ ಸಾಕ್ಷಿಯಾಗಿದೆ. ಈಗ ಏನು ಆರೋಪಿಗಳ ವಿಚಾರಣೆ ಕರ್ನಾಟಕ ಪೊಲೀಸರಿಗೆ ಕೊಟ್ಟರೆ ಮಾತ್ರ ಪ್ರಕರಣದ ಸತ್ಯಾಸತ್ಯತೆ ಬಯಲು ಬರೋದು. ಮತ್ತೊಂದು ಕಡೆ SIT ತನಿಖೆ ನಡೀತಾ ಇದೆ, ಅದಕ್ಕೂ ಕೂಡ ಸಹಕಾರ ಕೊಡ್ತೀವಿ ಅಂತೇಳಿ ಬೆಳಗಾವಿ ಪೊಲೀಸರು ಈಗಾಗಲೇ ಸ್ಪಷ್ಟನೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಬೆಳಗಾವಿ ಪೊಲೀಸರಿಗೆ ಪ್ರಕರಣದ ಬಗ್ಗೆ ಮಾಹಿತಿ ಕೊಡಿ ಅಂತೇಳಿ ಈಗ ಪೊಲೀಸರನ್ನ ಅಲ್ಲಿ ಬಿಡಲಾಗಿದೆ. ಒಟ್ಟಾರೆ ಈ ಒಂದು ಪ್ರಕರಣ ರಾಜಕೀಯ ಸಂಚಲನಕ್ಕೆ ಕಾರಣವಾಗಿರ್ತಕ್ಕಂಥದ್ದು. 400 ಕೋಟಿ ರೂಪಾಯಿ ಹಣ ಯಾರ್ದು ಮತ್ತು ಇದರಲ್ಲಿ ಉದ್ಯಮಿ ಹೆಸರು ಕೇಳಿ ಬರ್ತಾ ಇದೆ ಮತ್ತು ಗುಜರಾತ್ ಮೂಲದ ರಾಜಕಾರಣಿ ಹೆಸರು ಕೂಡ ಕೇಳಿ ಬರ್ತಕ್ಕಂಥದ್ದು. ಒಟ್ಟಾರೆ ಈ ಒಂದು ಗಡಿ ಭಾಗದಲ್ಲಿ ನಡೆದಂತಹ ದೊಡ್ಡ ದರೋಡೆ ಪ್ರಕರಣ ಈಗ ದೇಶಾದ್ಯಂತ ಸಂಚಲನಕ್ಕೆ ಕಾರಣವಾಗಿರ್ತಕ್ಕಂಥದ್ದು. ಇದರಲ್ಲಿ ಈ ಒಂದು ದರೋಡೆಯನ್ನು ನೋಡಿದವರು ಪ್ರತ್ಯಕ್ಷವಾಗಿ ಯಾರೂ ಇಲ್ಲದೇ ಇರೋ ಕಾರಣಕ್ಕಾಗಿ ಸಂದೀಪ್ ಪಾಟೀಲ್ ಅವರ ಈ ಹೇಳಿಕೆಯನ್ನು ಆಧರಿಸಿ ಮಹಾರಾಷ್ಟ್ರದಲ್ಲಿ SIT ತನಿಖೆ ನಡೀತಾ ಇದೆ. ತನಿಖೆಯಲ್ಲಿ ಯಾವೆಲ್ಲ ವಿಚಾರಗಳು ಬಯಲಿ ಬರ್ತವೆ ಅಂತಕ್ಕಂಥದ್ದು ಕುತೂಹಲಕ್ಕೆ ಕಾರಣವಾಗಿದೆ. ಮತ್ತೊಂದು ಕಡೆ ಏನು ಅಂತಂದರೆ ಈಗ ನಿನ್ನೆ ಒಂದು ಆಡಿಯೋ ವೈರಲ್ ಆಗಿತ್ತು. ಅದರಲ್ಲಿ ಜಯೇಶ್ ಮತ್ತು ಕಿಶೋರ್ ಅಂತಕ್ಕಂಥವ್ರು ಮಾತಾಡಿದ್ರು. ಇದರಲ್ಲಿ ಗುಜರಾತ್ ಮೂಲದ ದೊಡ್ಡ ರಾಜಕಾರಣಿಗಳ ಕೈವಾಡಿದೆ, ನಾನು ಕೇವಲ ಇನ್ವೆಸ್ಟರ್ ಇದರಲ್ಲಿ ಅಂತೇಳಿ ಅವರು ಏನೋ ಕಿಶೋರ್ ಹೇಳ್ತಕ್ಕಂಥದ್ದು. ಕಿಶೋರ್ ಸೇಠ್ ಹೆಸರು ಈ ಒಂದು ಪ್ರಕರಣದಲ್ಲಿ ಅತಿ ತೀವ್ರವಾಗಿ ಕೇಳಿ ಬರ್ತಾ ಇದೆ. ಈಗ ಏನು ಇದುವರೆಗೂ ಕೂಡ ಮಹಾರಾಷ್ಟ್ರದ ನಾಸಿಕ್ ಪೊಲೀಸರು ಸುಮಾರು 6 ಜನರನ್ನ ಬಂಧಿಸಿದ್ದಾರೆ. ಬಂಧಿತ 6 ಜನರನ್ನ SITಗೆ ವಿಚಾರಣೆ ಮಾಡ್ತಿದ್ದಾರೆ. SIT ವಿಚಾರಣೆ ಬಳಿಕವೇ ತಿರುಪತಿ ಬಾಲಾಜಿ ಟ್ರಸ್ಟ್ನ ಪಾತ್ರವೇನು, ಏನು ಗುಜರಾತ್ನ ರಾಜಕಾರಣಿಯ ಪಾತ್ರವೇನು ಮತ್ತು ಮಹಾರಾಷ್ಟ್ರ ಕರ್ನಾಟಕದ ಮೂಲಕ ಅನೇಕ ರಾಷ್ಟ್ರೀಯ ಹೆದ್ದಾರಿ ಇದ್ದರೂ ಕೂಡ ಈ ಒಂದು ಚೋರ್ಲಾ ಘಾಟ್ ಆಯ್ಕೆಯನ್ನು ಮಾಡಿಕೊಳ್ಳೋಕ್ಕೆ ಕಾರಣ ಏನೋದ್ರ ಬಗ್ಗೆ ಸತ್ಯಾಸತ್ಯತೆಗಳು ಹೊರಬರಬೇಕಿದೆ. ಈ ಸತ್ಯಾಸತ್ಯತೆಗಳು
ಹೊರಬರುವ ಮೊದಲೇ ರಾಜಕೀಯ ನಾಯಕರು ಈಗ ಏನು ಪರಸ್ಪರ ಆರೋಪ ಪ್ರತ್ಯಾರೋಪದಲ್ಲಿ ತೊಡಗಿರ್ತಕ್ಕಂಥದ್ದು. ಈ ಬಗ್ಗೆ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಹಾಗೆಯೇ ಸಚಿವ ಪ್ರಿಯಾಂಕ್ ಖರ್ಗೆ ಮಾತಾಡಿದ್ದಾರೆ. ಮತ್ತೊಂದು ಕಡೆ ಕೌಂಟರ್ ಆಗಿ ಬಿಜೆಪಿಯಿಂದ ಅನೇಕ ನಾಯಕರು ಕೂಡ ಇದಕ್ಕೆ ಪ್ರತಿಕ್ರಿಯೆಯನ್ನು ಕೂಡ ಕೊಡ್ತಾ ಇದ್ದಾರೆ. ಏನು ಕರ್ನಾಟಕದಲ್ಲಿ ಈ ಒಂದು ತನಿಖೆ ಯಾವ ಹಂತಕ್ಕೆ ತಲುಪಲಿದೆ ಅಂತಕ್ಕಂಥದ್ದು ಕುತೂಹಲ ಕಾರಣವಾಗಿದೆ. ಯಾಕಂದ್ರೆ ಬೆಳಗಾವಿ SP ಸ್ಪಷ್ಟನೆಯನ್ನು ಕೊಟ್ಟಿರ್ತಕ್ಕಂಥದ್ದು, ಕರ್ನಾಟಕದಲ್ಲಿ ಕೃತ್ಯ ನಡೆದರೂ ಕೂಡ ಇದು ಕೃತ್ಯ ಆರಂಭವಾಗಿದ್ದು ಮಹಾರಾಷ್ಟ್ರದಲ್ಲಿ ಕಾರಣ, ಮಹಾರಾಷ್ಟ್ರ ಸರ್ಕಾರ SIT ಅನ್ನು ನೇಮಕ ಮಾಡಿದೆ, ಈ ತನಿಖೆಗೆ ನಾವು ಸಹಕಾರ ಕೊಡ್ತೀವಿ ಅಂತ ಹೇಳಿ ಕರ್ನಾಟಕ ಪೊಲೀಸರು ಕೂಡ ಸಜ್ಜಾಗಿರ್ತಕ್ಕಂಥದ್ದು. ಈಗ ಅದಕ್ಕೆ ಅದನ್ನ ಸುವರ್ಣಸೌಧಕ್ಕೆ ಅಲ್ಲೇ ಮಾಡ್ತಾ ಜಾಗ ಹುಡುಕಾಡಿದ್ವಿ, ಎಲ್ಲಿಯೂ ಸೂಟೇಬಲ್ ಜಾಗ ಸಿಗ್ತಾ ಇಲ್ಲ. ಈಗ ಅಲ್ಲಿ ಜಾಗ ಐತಿ, ಅಲ್ಲಿ ಹೋಯ್ತಾ ಇದೀವಿ. ಇಲ್ಲ, ಅದಾಗಿದ್ದು ಅಕ್ಟೋಬರ್ 6ನೇ 7ನೇ ದಿವಸದಾಗ ಆಗಿದೆ ಅಂದರೆ ಅದು ಈಗ ಮೊನ್ನೆ 9 ತಾರೀಕಿನ ಕೇಸ್ ರಿಜಿಸ್ಟರ್ ಆಗಿದೆ ಮಹಾರಾಷ್ಟ್ರದಾಗ ಯಾವುದೋ ಸ್ಟೇಷನ್ನಾಗ. ಸೊ ನಮ್ಮವ್ರು ಈಗಾಗಲೇ ಪತ್ರ ಬರ್ದಾರೆ, ನೀವು ಯಾರ ಬಂದ್ರೆ ನಾವು ಸಪೋರ್ಟ್ ಮಾಡ್ತೀವಿ ಅಂತ. ಬರಬೇಕಲ್ಲ ಅವ್ರು, ಎಲ್ಲಿ ಏನು ಚೋರ್ಲಾ ಘಾಟದಲ್ಲಿ ಕರ್ನಾಟಕ ಏರಿಯಾನೋ ಮಹಾರಾಷ್ಟ್ರ ಗೋವಾನೋ ಯಾಕಂದ್ರೆ ಎಲ್ಲ ಕೂಡಿದವ್ರು ಅವು ಜಸ್ಟ್ ಯಾರ್ದ. ಮತ್ತು ಇಲ್ಲೇ ಚೋರ್ಲಾ ಆಗಿದ್ರೆ ನಾವು ಮಾಡ್ತೀವಿ ಫುಲ್ ಪ್ಲೇಜಾಗ, ನಮ್ಮ ಎಸ್ಪಿ ಮಾಡ್ತಾರೆ, ಎಲ್ಲರೂ ನಡ್ಕೊಂಬರ್ತೀವ್ರು ಯಾರ್ಯಾರು ಎಲ್ಲ. ಹೌದು, ಯಾರು ಎಣಿಸ್ರಿ ಯಾರು ಅದ್ರ ಎಣಿಸ್ರಿ ಯಾರು ಎಲ್ಲಿ ಹೋಯ್ತು ಯಾರಿಗೂ ಇನ್ನೂ ಗೊತ್ತಲ್ಲ. ಬಂದರೆ ಮಾಡತ್ತಾರೆ, ಅದೇನು ಪ್ರಶ್ನೆ ಇಲ್ಲ. ಕಾಂಗ್ರೆಸ್ಸು BJP ಅಂತ ಇಲ್ಲ, ಎಲ್ಲರೂ ಇರ್ತಾರೆ, ಅದು ಮಿಕ್ಸ್ ಇರ್ತಾರೆ, ಎಲ್ಲರೂ ಇರ್ತಾರೆ. ಅದ್ರಾಗ ನಮ್ಮವ್ರು ಅಷ್ಟೇ ಇರೋದು, ಎಲ್ಲ ಮಿಕ್ಸ್ ಇರ್ತಾರೆ. ಸೊ ನೋಡೋಣ, ನಮಗೆ ಮೊದಲು ಎಲ್ಲಿ ಸ್ಪಾಟ್ ಅನ್ನೋದು ಯಾವ ಸ್ಪಾಟ್ನಾಗ ಆಗಿದೆ ಅನ್ನೋದು ಗೊತ್ತಿಲ್ಲ. ಎಲ್ಲ ಆಡಿಯೋಗಳು ವಿಡಿಯೋಗಳು ಬಗ್ಗೆ SIT ಸ್ಪಷ್ಟನೆಯನ್ನು ಕೊಡಬೇಕಾದಂತ ಅನಿವಾರ್ಯತೆ ಸ್ಥಿತಿ ಈಗ ಸದ್ಯ ನಿರ್ಮಾಣವಾಗಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.